ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಹಾಗೂ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಗೃಹ ಇಲಾಖೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಬ್ಯುಸಿ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ಆರೋಪವನ್ನ ಮಾಡಿರುವಂಥದ್ದು. ಈ ರೀತಿ ಘಟನೆ ಆಗ್ತಾನೆ ಇದೆ ಹುಬ್ಬಳ್ಳಿಯಲ್ಲಿ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಆಗಿರುವಂಥ ಘಟನೆ ಇದು. ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನೇಹ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಒಬ್ಬ ಭಾಳ ಕಡು ಬಡತನದಲ್ಲಿರ್ತಕ್ಕಂಥ 20 ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಬರ್ಬರವಾಗಿ ಚಾಕು ಇರ್ತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದ್ಸಲ ಯೋಚನೆ ಮಾಡಬೇಕು. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಿ ಅಂಜಲಿ ಹತ್ಯೆಯನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. 1 ತಿಂಗಳ ಹಿಂದೆಯೇ ನೇಹ ಕೊಲೆ ಆಗತ್ತೆ, ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗತ್ತೆ. ಅದೇ ಮಾದರಿಯಾಗಿ ಅಂದರೆ ಈ ಆರೋಪಿ ಏನಿದ್ದಾನೆ, ಒಂದು ಫೋಟೋದಲ್ಲಿ ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನಲ್ಲಿ. ಸೊ ಈತ ಆ ಯುವತಿಗೆ ಅಂದರೆ ಆ ಮಹಿಳೆಗೆ, ಅಂಜಲಿಗೆ ಕರೆ ಮಾಡಿ ನೇಹ ರೀತಿಯಲ್ಲಿ ನಿನ್ನನ್ನು ಕೊಲೆ ಮಾಡ್ತೀನಿ, ನೀನು ನನ್ನ ಜೊತೆಗೆ ಬರಲಿಲ್ಲ ಅಂಥೇಳಿ ಫೋನ್ ಕರೆ ಮಾಡಿ ಈ ರೀತಿಯಾಗಿ ಹೆದರಿಸಿ ಅದೇ ರೀತಿಯಾಗಿ ಕೊಲೆಯನ್ನು ಮಾಡಿದ್ದಾನೆ. ಅಂದರೆ ಆ ಕೊಲೆ, ಈ ಒಂದು ಕೊಲೆ ಆದಾಗ ಇಲ್ಲಿಯವರೆಗೂ ಆತ ಎಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಸಹಜವಾಗಿ ಅನುಮಾನ ಬರುತ್ತೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಪತ್ತೆ ಎಲ್ಲಿಯ ತನಕ ನಡೀತಾ ಇದೆ, ಆಗಿದೆಯಾ, ಹೇಗೆ ಅಂತೇಳಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಹೇಮಕುಮಾರ್, ಅಂಜಲಿ ಏನು ಕೊಲೆಯ ಪ್ರಕರಣ ಸಂಬಂಧಪಟ್ಟದಕ್ಕೆ ಆರೋಪಿಯನ್ನು ಬೆಲೆಗೆ ಬೀಸಿದರೆ ಅದನ್ನ ಕೆಲವು CCTVಗಳನ್ನು ಫೋಟೇಜ್ಗಳನ್ನು ವಶಪಡಿಸಿಕೊಟ್ಟಿದ್ದಾರೆ. ಈಗಾಗಲೇ ಆತ ಆರೋಪಿ ಹುಬ್ಬಳ್ಳಿ ಹೊರವಲಯದ ಕಡೆ ಹೋಗಿದೆ ನಮ್ಮ ಮಾಹಿತಿ ಲಭ್ಯ ಆಗ್ತಿದೆ. 2 ತಂಡಗಳನ್ನ ಮಾಡಿದ್ದಾರೆ. ಆದ್ರೆ ಇದುವರೆಗೆ ಆರೋಪಿ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ನಿಖರವಾದ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಕೊಟ್ಟಿಲ್ಲ. ಆದ್ದರಿಂದ ಈಗ ಅಂಜಲಿ ಕೊಲೆ ಆರೋಪಿಯನ್ನ ಬಂಧಿಸಬೇಕು, ಅದ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅಂಜಲಿಯ ಮುಂದೆ ಪ್ರತಿಭಟನೆ ಮುಂದುವರಿತಾ ಇದೆ. ಮತ್ತು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ಕೊಟ್ಟಿದ್ದಾರೆ. ಇನ್ನು DC ಬರಬೇಕು, DC ಬಂದ ತಕ್ಷಣ ಅಲ್ಲಿಯ ಏನು ನ್ಯಾಯ ಕೊಡಬೇಕಾಗಿದೆ. ಈಗಾಗಲೇ ಹಿಂದೆ ನೇಹ ಕೊಲೆ ಪ್ರಕರಣಕ್ಕೂ ನ್ಯಾಯ ಸಿಕ್ಕಿಲ್ಲ. ಅಂಜಲಿ ಕೊಲೆಗಾರ ನ್ಯಾಯ ಕೊಡಿ ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ ಹೇಮಕುಮಾರ್. ಕಲ್ಮೇಶ್, ಈಗ 1 ತಿಂಗಳ ಹಿಂದೆ ಇಂಥದೇ ಘಟನೆ ಆಗತ್ತೆ, ಆತ ಫೋನ್ ಮಾಡಿ ನೇಹ ತರಾನೇ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಯಾಕೆ ಎಚ್ಚೆತ್ಕೊಂಡಿಲ್ಲ ಆ ಕುಟುಂಬ ಅಂತೇಳಿ, ಆ ಕುಟುಂಬಸ್ಥರು? ಒಂದು ಹೇಮಕುಮಾರ್, ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತದೆ. ಯಾಕಂದ್ರೆ ಸಾಕಷ್ಟು ಸರ ಆ ಆರೋಪಿ ಏನಿದಾನೆ, ಕೊಲೆ ಆರೋಪಿ ಅಂಜಲಿಗೆ ಬೆದರಿಕೆ ಹಾಕಿದ್ದ, ಜೀವ ಬೆದರಿಕೆ ಹಾಕಿದ್ದ ಮತ್ತು ಅವರ ಮನೆಯವರಿಗೂ ಸಹ ಮನೆತನ ಬಂದು ಆ ಮನೆಯ ಕುಟುಂಬಸ್ಥರಿಗೂ ಸಹ ಬೆದರಿಕೆ ಹಾಕಿದ್ದ. ಆದ್ರೆ ಎಲ್ಲ ಒಂದ್ ಕಡೆ ಪೊಲೀಸರ ಪ್ರಕರಣ ಬಹಳ ಹಗುರಾಗಿ ತೆಗೆದುಕೊಂಡಿದ್ದು. ಮತ್ತು ಹಿಂದೆ ಸ್ವತಃ ಅವರ ತಂದೆ ಹೇಳ್ತಾನೆ, ಅಂಜಲಿಯ ತಂದೆ, ನಾವು ಹಿಂದೆ ಅಂಜಲಿಯ ಚಿಕ್ಕಪ್ಪ ಮತ್ತು ಅವರ ಸಂಬಂಧಿಕ ಹೇಳ್ತಾರೆ, ಸ್ವತಃ ಏನು ಕೊಲೆಗಾರ ಇದ್ದಾನೆ ಆ ವಿಶ್ವನಾಥನ ಬಗ್ಗೆನೂ ಸಹ ನಾವು ಬುದ್ಧಿ ಮಾತು ಹೇಳಿದ್ವಿ, ಆ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ವಿ. ಆದ್ರೆ ಇದುವರೆಗೆ ಯಾವುದೇ ರೀತಿ ಇತ್ಯರ್ಥ ಮಾಡಲಿಕ್ಕೆ ಮುಂದಾಗಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಇಡೀ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಳಲಾಯಿತು. ಆ ಇಡೀ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಳಕ್ಕೆ ಇವತ್ತು ಅಂಜಲಿ ಕೊಲೆ ಆಗ್ಬೇಕಾಯ್ತು. ಪೊಲೀಸರ ನಿರ್ಲಕ್ಷ್ಯ ಪ್ರಮುಖವಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಏನು ಕೊಲೆ ಮಾಡಿದಾನೆ, ಕೊಲೆ ಆರೋಪಿಯ ಹಿಂದಿನ ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿವೆ ಅನ್ನೋ ಬಗ್ಗೆನೂ ಮಾಹಿತಿ ಲಭ್ಯ. ಕೆಲವು ಬೇರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳಿವೆ ಅಂತ ಹೇಳಿದ್ರೆ, ಆದ್ರೆ ನೇಹಾ ಕೊಲೆ ಪ್ರಕರಣಕ್ಕೂ ಈ ಕೊಲೆ ಪ್ರಕರಣಕ್ಕೂ ತಳಕಾಗ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲೊಂದ್ ಕಡೆ ನೇಹಾನ ತಂದೆ ನೆರವೇನು ಸಹ ಇವತ್ತು ಈ ಘಟನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ನನ್ನ ಮಗಳಿಗಾಗಿದೆ ಅನ್ಯಾಯ, ಇವಳಿಗಾಗಬಾರ್ದು, ಬೇರೆ ಹೆಣ್ಮಕ್ಳು ಆಗ್ಬಾರ್ದು ಅಂತ ಇದುವರೆಗೆ ಸಾಕಷ್ಟು ಪಡಿದ್ರು. ಮತ್ತೆ ಅಂಜಲಿ ಪ್ರಕರಣ ಹಿಂಗಾಗಿದೆ, ಅಂಜಲಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಮಕುಮಾರ್, ಕಲ್ಮೇಶ್, ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ಯಾವೆಲ್ಲ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಿವೆ, ಇದರ ಜೊತೆಗೆ ಈ ಅಂಜಲಿ ಮತ್ತು ಆರೋಪಿ ಇಬ್ಬರ ಸ್ನೇಹ ಸಂಬಂಧ ಯಾವ ರೀತಿಯಾಗಿ ಇತ್ತು ಅಂತೇಳಿ, ಅಂದರೆ ಎಷ್ಟು ವರ್ಷದ ಪರಿಚಯ ಇತ್ತು, ಹೇಗಾಯಿತು ಅಂಥೇಳಿ?
ಹೇಮಕುಮಾರ್ ಕಳೆದ 5 ವರ್ಷಗಳಿಂದ ಅಂಜಲಿ ಮತ್ತು ಏನು ಕೊಲೆಗಾರ ವಿಶ್ವನಾಥ್ ಕುಟುಂಬಕ್ಕೆ ಪರಿಚಯ ಇತ್ತು. ಆ ಕುಟುಂಬ ಅಂದ್ರೆ ಒಂದೇ ಓರಿಯಲ್ಲಿ ಹುಬ್ಬಳ್ಳಿಯ ವೀರಾಪುರವಣೆ ಕರಿಯಮ್ಮ ದೇವಸ್ಥಾನ ಇದೆ, ಅಲ್ಲೇ ಅಕ್ಕಪಕ್ಕದಲ್ಲಿ 2-3 ಮನೆ ಅಂತರದಲ್ಲಿ ಈ ಕೊಲೆಗಾರ ಆರೋಪಿ ಮತ್ತು ಅಂಜಲಿ ಅವರ ಮನೆ ಇತ್ತು. ಆ ಪರಿಚಯ ಆಗಿತ್ತು. ಈತ ಬೇರೆ ಬೇರೆ ಈಕೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಈಕೆನ ಆಟೋ ಡ್ರಲ್ಲಿ ಡ್ರಾಪ್ ಮಾಡಿ ಆಟೋ ಡ್ರೈವರ್ ಆಗಿರೋದ್ರಿಂದ ಪರಿಚಯ ಆಗ್ತದೆ, ಪರಿಚಯ ಸ್ನೇಹ ಸಿಗ್ತದೆ. ಆದ್ರೆ ಎಲ್ಲ ಒಂದ್ ಕಡೆ ಇವಳನ್ನ ಪ್ರೀತಿ ಮಾಡ್ತಿದ್ದ ಅಥವಾ ಇಬ್ರು ಪ್ರೀತಿ ಮಾಡ್ತಿದ್ರು ಅನ್ನೋದು ಒಂದು ಮೂಲದ ಪ್ರಕಾರ. ಇನ್ನೊಂದು ಮೂಲದ ಪ್ರಕಾರ ಕೇವಲ ಅದು ಒನ್ವೆ ಆಗಿತ್ತು. ಅವಳು ಪ್ರೀತಿ ಮಾಡ್ತಿಲ್ಲ, ಇವ್ರು ಪ್ರೀತಿ ಮಾಡ್ತಿದ್ದ. ಆ ವಿಷಯವನ್ನ ಅವಳ ಗಮನಕ್ಕೆ ತಂದಾಗ ಅದನ್ನು ನಿರಾಕರಣೆ ಮಾಡಿದ್ರು ಎಂಬ ಮಾಹಿತಿ ಲಭ್ಯ. ಜೊತೆಗೆ ಈ ಒಂದು ಕುಟುಂಬಸ್ಥರಿಗೂ ಸಹ ಮಾಹಿತಿ ಇತ್ತು, ಈಕೆ ತೊಂದರೆ ಕೊಡ್ತಿದ್ದ, ಪ್ರೀತಿ ಮಾಡೋ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಕೊಡ್ತಿದ್ದ ಬಗ್ಗೆ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.